ನಮಸ್ಕಾರ. ನಿಮ್ಮ ಪ್ರೀತಿಯ ಡಾಕ್ಟರ್ ಆಂಜನಪ್ಪ. ಆತ್ಮೀಯರೇ, ನಾನು ಆವಾಗಲೇ ಇಂದಿನ ಎಪಿಸೋಡ್ನಲ್ಲಿ ಅನಾಟಮಿ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಫಸ್ಟ್ MBBSಗೆ ಯಾರು ಮಕ್ಕಳು ಸೇರ್ತಾರಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ, ಅವರಿಗೆ ಪ್ರೈಮ್ ಸಬ್ಜೆಕ್ಟಿವು. ಅನಾಟಮಿ ಬಗ್ಗೆ ನಿಮಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ನಾನು. ಯಾಕೆ ನಾವು ಹ್ಯೂಮನ್ ಬಾಡಿನ ದೇವ್ರು ಯಾಕೆ ಏನೆಲ್ಲ ಆರ್ಗನ್ನ ಹೆಂಗೆ ಇಟ್ಟಿದ್ದಾನೆ, ಯಾವ್ಯಾವ ಆರ್ಗನ್ ಎಲ್ಲಿಟ್ಟಿದ್ದಾನೆ, ಅದರೊಳಗಾಗಿ ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೂಗೊಳಗೆ ಕೂದಲು ಹಾಕಿದೆ ಅಂತ. ಇದುವರೆಗೂ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ನೋಡಿ, ನಾವು ತೆಗೆದುಕೊಳ್ಳುವಂಥ ಉಸಿರು ಅಟ್ಮಾಸ್ಫಿಯರಿಕ್ ಏರ್ ಅಂತೀವಿ. ಹೊರಗಿನ ಗಾಳಿ ನಮ್ಮ ಶ್ವಾಸಕೋಶದೊಳಕ್ಕೆ ಹೋಗಬೇಕಾದ್ರೆ 2 ಶ್ವಾಸಕೋಶಕ್ಕೆ ದೇವರು ಕೊಟ್ಟಿದ್ದಾನೆ. ಬಲಗಡೆ 3 ಲೋಬ್ ಇದೆ, ಎಡಗಡೆ 2 ಲೋಬ್ ಇದೆ. ನಮ್ಮ ಹೊರಗಿನ ಗಾಳಿ ಪೊಲ್ಯೂಟ್ ಆಗಿರುತ್ತೆ. ನೀವು ನೋಡಿ, ವೆಹಿಕಲ್ ಸ್ಮೋಕ್ ಇರುತ್ತೆ, ಧೂಳು ಇರುತ್ತೆ, ಅದು ಬಿಸಿ ಇರುತ್ತೆ. ಕೆಲವು ಕಡೆ ಮಂಗಳೂರಿಗೆ ಹೋದೆ ಹ್ಯುಮಿಡಿಟಿ ಇರುತ್ತೆ. ಇದಿಷ್ಟು ಗಾಳಿಯನ್ನು ನಿಮ್ಮ ಮೂಗಿನಿಂದ, ಅದಕ್ಕೆ ಮೂಗಿನಿಂದ ಉಸಿರಾಡಬೇಕು ಅನ್ನೋದು. ಯಾವತ್ತು ಬಾಯಿನಲ್ಲಿ ಉಸಿರಾಡಬಾರ್ದು. ಕೆಲವತ್ತು ಮಕ್ಕಳು ರಾತ್ರಿ ಹೊತ್ತು ಬಾಯಿ ತೆಗೆದು ಉಸಿರಾಡ್ತಿದ್ದಾರೆ ಅಂದರೆ ಮೂಗಿನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಡೆನಾಯ್ಡ್ಸ್ ಅಂತ ಇರುತ್ತೆ, ಅದು ಅಬ್ಸ್ಟ್ರಕ್ಟ್ ಮಾಡ್ತಾ ಇದೆ ಅಂತ. ಅಂಥ ಮಕ್ಕಳು ಬಾಯಿನಲ್ಲಿ ಉಸಿರಾಡೋದ್ರಿಂದ ಅನೇಕ ತೊಂದರೆಗಳು ಬರ್ತವೆ. ಅದಕ್ಕೆ ಪ್ರತಿ ಸಿಸ್ಟಮು ಕೂಡ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ಹೇಳ್ತೀನಿ. ಮೂಗಿನ ಒಳ್ಳೆಗಳಿರೋದು ನೀವು ಉಸಿರಾಡಲಿಕ್ಕೆ. ಅಲ್ಲಿ ಕೂದಲಿರೋದ್ರ ಬಗ್ಗೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ನಾನು ಹೇಳಿದಾಗೆ ನಿಜವಾಗ್ಲೂ ಕೂದಲುಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ, ನೀವು ಹೊರಗಡೆ ಇರೋ ಧೂಳನ್ನು ಫಿಲ್ಟ್ರ್ ಮಾಡ್ತವೆ, ಅವು ಮೂವ್ ಆಗ್ತವೆ. ನಾವು ಅದನ್ನು ಇದ್ರ ಮೂವು, ನೀವು ಹೆಂಗೆ ಗಾಳಿಯಲ್ಲಿ ರೆಕ್ಕೆಗಳು ಮೂವ್ ಆಗ್ತಾವಲ್ಲ, ನಿಮ್ಮ ಕೂದಲು ಹಂಗೆ ಮೂವ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಮೂಗಿನ ಒಳ್ಳೆಯ ಪಕ್ಕದಲ್ಲಿ ಸೈನಸ್ ಅಂತೀವಿ. ಇದು ಈ ಬೋನ್ಗೆ ನಾವು ಮ್ಯಾಕ್ಸಿಲರಿ ಬೋನ್ ಅಂತೀವಿ, ಅದರ ಸೈನಸ್ ಇದೆ. ಇಲ್ಲಿ ಫ್ರಂಟಲ್ ಬೋನ್. ಸೈನಸ್ ಅಂದರೆ ಒಳಗಡೆ ಹಳ್ಳ ಇರುತ್ತೆ, ಅದರೊಳಗೆ ಏರು ಕೂಲ್ ಆಗುತ್ತೆ, ಇದು ಹೋಗಿ ಈಚೆಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಸಿಸ್ಟಮ್ನ ದೇವ್ರು ಮಾಡಿದ್ದಾನೆ ಅಂತ. ನೀವು ದೇವ್ರು ನಂಬ್ತಿರೋ ಇಲ್ಲ, ನನಗೆ ಅದು ಬೇಕಿಲ್ಲ. ಬಟ್ ಡೆಫಿನೆಟ್ಲಿ ದಿಸ್ ಸೈನ್ಸ್ನ ದೇರ್ ಇಸ್ ಸಮ್ ಸೂಪರ್ ನ್ಯಾಚುರಲ್ ಪವರ್. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದೆ ನೋಡಿ. ಅದಕ್ಕೆ ಕೆಲವರು ಈ ಬ್ಯೂಟಿಷಿಯನ್ಸ್ ಹತ್ರ ಹೋದಾಗೆ ನೀವು ಐಬ್ರೋ ಹೆಂಗೆ ಮಾಡಿಸ್ಕೋತಿರಲ್ಲ, ಹಂಗೆ ಮೂಗಿನ ಕೂದಲೆಲ್ಲ ದಯವಿಟ್ಟು ಕಟ್ ಮಾಡಿಸ್ಕೋಬೇಡಿ. ಎರಡನೇದು, ಯಾಕಂದರೆ ಕೆಲವು ವಿಚಾರಗಳನ್ನ ಓವರ್ಲ್ಯಾಪ್ ಆಗುತ್ತೆ. ನೀವು ತುಂಬ ಜನ ಅದನ್ನು ಹೇಳೋದಕ್ಕಿಂತ ಮೊದಲು ಪರ್ಟಿಕ್ಯುಲರ್ಲಿ ಏರ್ ಕಟಿಂಗ್ ಶಾಪ್ಗೆ ಹೋದಾಗೆ ತುಂಬ ಜನ ಏರ್ ಕಟಿಂಗ್ ಆದಮೇಲೆ ನಿಮ್ಮ ತಲೆ ಮೇಲೆ ಪಟ ಅಂತ ಹೊಡಿತಾರೆ. ದಯವಿಟ್ಟು ಓಡಿಸ್ಕೋಬೇಡಿ. ಆಮೇಲೆ ನಟಿಗೆ ತೆಗಿತಾರೆ. ನನಗೆ ಇದುವರೆಗೂ ಕಣ್ಣಿಗೆ ಕಡ್ದಂಗಿದೆ ಬಾರ್ಬರ್ ಶಾಪಿಂದ ಸ್ಟ್ರೈಟ್ ಅವೇ ನಾನು ಕ್ಯಾಶುಯಾಲಿಟಿಗೆ ಬಂದಿರೋ ಪೇಷಂಟು. ಏನಂದರೆ ನೆಟ್ಟಿಗೆ ಒಂದು ಸಾರಿ ಹಿಂಗೆ ಮಾಡಿದಾಗೆ ಕ್ವಾಡ್ರಿಪ್ಲೀಜಿಯಾ ಅಂತೀವಿ ನಾವು. ಸ್ಪೈನಲ್ ಕಾರ್ಡು ಮೊದಲೇ ಅವನಿಗೆ ಬೋನ್ನಲ್ಲಿ TB ಇತ್ತೋ ಏನೋ, ಅವನಿಗೆ ಕಂಪ್ರೆಸಿವ್ ಫ್ರ್ಯಾಕ್ಚರ್ ಆಗಿ ಅಲ್ಲಿಂದ ಸ್ವಾಧೀನ ಇಲ್ಲ ಕೈ ಕಾಲುಗಳು. ಅದನ್ನು ನಾವು ಕ್ವಾಡ್ರಿಪ್ಲೀಜಿಯಾ, ಕ್ವಾಡ್ರಿ ಅಂದರೆ 4, 2 ಕಾಲು 2 ಕೈ ಸ್ವಾಧೀನ ಕಳ್ಕೊತವೆ. ಸೊ ನಿಮಗೆ ಇಂಥ ವಿಚಾರಗಳನ್ನ, ಆಶ್ಚರ್ಯಕರವಾದ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಮಾಡೋರಿಗೂ ಹೇಳ್ತಾ ಇದ್ದೀನಿ, ಮಾಡಿಸ್ಕೊಳ್ಗೂ ಹೇಳ್ತಿದ್ದೀನಿ, ಕುತ್ತಿಗೆಯನ್ನು ನೆಟ್ಟಿಗೆ ತೆಗಿಬಾರ್ದು. ಎರಡನೇದು, ಇದೇ ಸಮಯದಲ್ಲಿ, ಯಾಕಂದರೆ ನಾನು ಒಂದು ವಿಚಾರವನ್ನು ತಗೊಂಡಾಗ ಅದರ ಮೇಲೆ ನಿಮಗೆ ಇನ್ನೂ ಅನೇಕ ವಿಚಾರಗಳು ಲಿಂಕ್ ಇರ್ತವೆ. ದಯವಿಟ್ಟು ಯಾರಿಗೂ ಕುತ್ತಿಗೆ ಮೇಲೆ ಹೊಡಿಬೇಡಿ. ಯಾಕಂದ್ರೆ ನಿಮ್ಮ ರೆಸ್ಪಿರೇಟರಿ ಸೆಂಟ್ರ್ ಅಂತೀವಿ ನಾವು, ಬ್ರೈನ್ ಇದೆಯಲ್ಲ, ವೆಲ್ ಪ್ರೊಟೆಕ್ಟೆಡ್ ಬೈ ಸ್ಕಲ್ ಬೋನ್ ಅಂತೀವಿ ನಾವು. ದೇವ್ರು ಕೊಟ್ಟಿರುವ ಹೆಲ್ಮೆಟ್ ಇದು. ಇದ್ರೂ ಪ್ರೊಟೆಕ್ಟ್ ಮಾಡಲಿಕ್ಕೆ ನೀವು ಹೆಲ್ಮೆಟ್ ಹಾಕಲೇಬೇಕು. ಎಷ್ಟೋ ಸಾವು ನೋವು ಇವತ್ತು ಹೆಲ್ಮೆಟ್ ಹಾಕ್ದಿರೋರು ನಾವು ನೋಡ್ತೀವಿ. ಅದಕ್ಕೇ ಇಂಪಾರ್ಟೆಂಟು ನಿಮ್ಮ ಬ್ರೈನು ಎಂಡ್ ಆಗೋದು. ಬ್ರೈನ್ ಸ್ಟೆಮ್ ಅಂತೀವಿ ನಾವು, ಅಲ್ಲಿಂದ ಸ್ಪೈನಲ್ ಕಾರ್ಡ್ ಬರುತ್ತೆ. ಬ್ರೈನ್ ಸ್ಟೆಮ್ನೊಳಗೆ ನಿಮ್ಮ ಉಸಿರಾಟದ ಸೆಂಟ್ರ್, ರೆಸ್ಪಿರೇಟರಿ ಸೆಂಟ್ರ್ ಅಂತೀವಿ. ನೀವು ಕುತ್ತಿಗೆ ಮೇಲೆ ಒಂದು ಸಾರಿ ಹೊಡೆದ ಅಂದರೆ ರೆಸ್ಪಿರೇಟರಿ ಸೆಂಟ್ರ್ ನಿಂತೋದು ಅಂದರೆ ಸ್ಪಾಟ್ ಡೆತ್ ಆಗ್ತೀವಿ. ಇದನ್ನೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಒಬ್ಬ ಎಮರ್ಜೆನ್ಸಿ ಮೆಡಿಸನ್ HOD ಆಗಿ ನಿಮ್ಮ ಗಮನಕ್ಕೆ ತರೋದು, ನಿಮ್ಮದು ಕಪಾಳಕ್ಕೆ ಹೊಡೆದು ಸತ್ತೋಗಿರೋರು ನೀವು ನೋಡಿ, ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಸಾರಿ ಕಪಾಳಕ್ಕೆ ಹೊಡೆದ್ರೆ ಹಾರ್ಟ್ ನಿಂತು ಹೋಗುತ್ತೆ. ಏನು ಡಾಕ್ಟ್ರೆ, ಕಾಶ್ಮೀರದೊಳಗೆ ಮೋಡ ಬಂದರೆ ಕರ್ನಾಟಕದಾಗ ಮಳೆ ಬರುತ್ತಾ? ನಿಜವಾಗ್ಲೂ ಹಂಗೆ ಆಗುತ್ತೆ. ನೀವು ಕಪಾಳಕ್ಕೆ ಹೊಡೆದ್ರೆ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅದ್ರ ಬಗ್ಗೆನೂ ಮುಂದಿನ ಯಾವುದೋ ಒಂದು ಎಪಿಸೋಡ್ನ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಜಸ್ಟ್ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಕಪಾಳಕ್ಕೆ ಹೊಡೆದ್ರೆ ಹಾರ್ಟ್ ಯಾಕೆ ನಿಂತು ಹೋಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ನಮ್ಮ ಭಾಷೆಗೆ ಕೆಲವು ಬೆಲೆ ಇರುತ್ತೆ, ಅದಕ್ಕೆ ನಾನು ಕರೆಕ್ಟ್ ವರ್ಡ್ ಯೂಸ್ ಮಾಡ್ತಿದ್ದೀನಿ. ಕಾರ್ಡಿಯಾಕ್ ಅರೆಸ್ಟ್. ನಿಮ್ಮ ಹಾರ್ಟು ಹೆಲ್ತಿಯಾಗಿದೆ, ಕಪಾಳ ಕೊಡ್ತೇವೆ ಇದು ನಿಂತು ಹೋಗುತ್ತೆ. ಯಾಕಂದರೆ ಒಂದು ನರ ಬರುತ್ತೆ ಬ್ರೈನಿಂದ, ವೇಗಸ್ ನರ್ವ್ ಅಂತೀವಿ ನಾವು, ಕ್ರೇನಿಯಲ್ ನಂಬರ್ 10 ಅಂತೀವಿ. ಅದಕ್ಕೆಲ್ಲ ನಾವು ನಂಬರ್ ಕೊಟ್ಟಿದ್ದೀವಿ. ಅದು ಇಲ್ಲಿ ಬಂದು ಕೆನ್ನೆಗೆ ಸಪ್ಲೈ ಮಾಡಿ, ಅಲ್ಲಿಂದ ಹೋಗಿ ಕುತ್ತಿಗೆಯಿಂದ ಹಾರ್ಟಿಗೆ ಸಪ್ಲೈ ಮಾಡಿ, ಸೀದಾ ನಿಮ್ಮ ಹೊಟ್ಟೆ ಒಳಗೆ ಹೋಗಿ ಲಾಸ್ಟಿಗೆ ನಿಮ್ಮ ವೃಷಣ ಬೀಜಗಳಿಗೆ ಹೋಗುತ್ತೆ. ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು,
ಒಂದು ಸಾರಿ ಬೀಜಕ್ಕೆ ಹೋದರೆ ಮನುಷ್ಯ ಸತ್ತೋಗ್ತಾನೆ, ಬೀಜದಲ್ಲಿ ಪ್ರಾಣ ಇರುತ್ತೆ ಅಂತಾರೆ. ಇಲ್ಲ, ಪ್ರಾಣ ಇರೋದು ಬೀಜದಾಗಲ್ಲ. ಪ್ರಾಣದ ಬಗ್ಗೆ ನಿಮ್ಗೆ ಅರಿವಿಲ್ಲ, ನಾನು ಬೇರೆ ಸಮಯ ಹೇಳ್ತೀನಿ. ಬೀಜವನ್ನು ಇಚ್ಕಿದ್ರೆ, ಬೀಜನ ನಾನು ಅನಸ್ತಿಜ ಕೊಟ್ಟು ಕಟ್ ಮಾಡಿ ಬಕೆಟ್ಗೆ ಹಾಕಿದರೆ ಸತ್ತೋಗಲ್ಲ. ಅದೇ ಬೀಜವನ್ನು ಇಚ್ಕಿದ್ರೆ ಅಥವಾ ಜಾಡಿಸಿ ಯಾರಾದರೂ ಕೆಳಗಡೆಯಿಂದ ಹೋದರೆ ಸ್ಪಾಟ್ ಡೆತ್ ಆಗುತ್ತೆ. ಇವೆಲ್ಲ ನಿಮ್ಗೆ ಅರಿವಿರಲಿ. ಕೋಪದಲ್ಲಿ ನೀವು ಜಗಳ ಆಡುವಾಗ ಗಂಡನಿಗಾಗಲಿ ಗಂಡ ಹೆಂಡ್ತಿಗಾಗಲಿ ಕಪಾಳ ಕೊಡ್ದಾಗೆ ಸತ್ತೋಗಿರೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ವೇಗಸ್ ನರ್ವು ಇಲ್ಲಿ ಹೊಡೆದ್ರೆ ಅಲ್ಲಿ ನಿಂತೋಗುತ್ತೆ. ಇವೆಲ್ಲ ವಿಚಾರಗಳು ನಿಮಗೆ ಗೊತ್ತಿರಲಿ. ಕೂದಲಿನ ಬಗ್ಗೆ ಅರಿವು ನಿಮಗಿರಲಿ. ದಯವಿಟ್ಟು ಕೂದಲು ಕಟ್ ಮಾಡಿಸ್ಕೋಬೇಡಿ. ಅದಾದಮೇಲೆ ಎಷ್ಟು ಚೆನ್ನಾಗಿ ಸಿಸ್ಟಮ್ ಇದೆ ಅಂದರೆ, ನಾನು ಟಾನ್ಸಿಲ್ಸ್ ಅಂತೀವಿ, ದ್ವಾರಪಾಲಕರು. ಇದು ಯಾಕೆ ಇಟ್ಟಿದ್ದಾನೆ ದೇವರು ಅಂದರೆ, ಅದರೊಳಗೆ ಲಿಂಫ್ಯಾಟಿಕ್ ಸಿಸ್ಟಮ್ ಇರುತ್ತೆ. ಅನೇಕ ಬ್ಯಾಕ್ಟೀರಿಯಾಗಳು, ಅನೇಕ ವೈರಸ್ಗಳು ನಮ್ಮ ಕಣ್ಣಿಗೆ ಕಾಣಲ್ಲ. ನಾವು ತಗೊಳ್ಳೋಂಥ ಉಸಿರಿನಲ್ಲಿ ಅವು ಹೋಗ್ತವೆ, ಅದನ್ನೆಲ್ಲ ಅದು ಫಿಲ್ಟ್ರ್ ಮಾಡುತ್ತೆ. ಅದಕ್ಕೆ ನ್ಯಾಚುರಲ್ ದ್ವಾರಪಾಲಕರು ಅಂತೀವಿ, ನಿಮ್ಮನ್ನು ಕಾಪಾಡುತ್ತಾರೆ. ಅದಕ್ಕೆ ಭಾಳ ಜನ ಅನೇಕರು ನಮ್ಮ ಮಕ್ಕಳ ಟಾನ್ಸಿಲ್ನ ENT ಡಾಕ್ಟ್ರ್, ಯಾವಾಗಲೂ ನಮ್ಮ ಮಗ ಕೆಮ್ತಿರ್ತದೆ ಡಾಕ್ಟ್ರೇ ಆಪ್ರೇಷನ್ ಮಾಡಿ ಅಂತ ಹೋಗ್ತಾರೆ. ಭಾಳ ಇಂಟೆಲಿಜೆಂಟು ಬುದ್ಧಿವಂತ ENT ಸರ್ಜನ್ ಅವ್ರಿಗೆ ಹೇಳ್ತಾರೆ, ವರ್ಷದಲ್ಲಿ 3 ಸಾರಿ ನಿಮ್ಮ ಮಕ್ಕಳಿಗೆ ಟಾನ್ಸಿಲೈಟಿಸ್ ಆಗೋದು. ಐಟಿಸ್ ಅಂದರೆ ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೀನಿ, ಯಾವ ಒಂದು ಆರ್ಗನ್ನಲ್ಲಿ ಇನ್ಫ್ಲಮೇಷನ್, ನಂಜು ಅಂತಾರೆ ಕನ್ನಡದಲ್ಲಿ. ಅದಾದರೆ ನಾವು ಆ ಪದ ಉಪಯೋಗಿಸ್ತೀವಿ. ಟಾನ್ಸಿಲೈಟಿಸು, ಅಪೆಂಡಿಸೈಟಿಸು, ನೆಫ್ರೈಟಿಸು ಇವೆಲ್ಲ ನಮ್ಮ ಭಾಷೆ. ಸೊ ನಿಮ್ಮ ಮಕ್ಕಳಿಗೆ ವರ್ಷದಲ್ಲಿ 3 ಸಾರಿ ಗಂಟಲು ನೋವು ಬರೋದು, ಟಾನ್ಸಿಲೈಟಿಸ್ ಆಗೋದು, ಫೆರಿಂಜೈಟಿಸ್ ಆಗೋದು ಸಾಮಾನ್ಯ. ನೀವೇ ಡಿಸೈಡ್ ಮಾಡಿ, ಸೆಲ್ಫ್ ಡಯಾಗ್ನೋಸಿಸ್ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ. ಯಾಕಂದರೆ ಪ್ರೈವೇಟ್ನಲ್ಲಿ ಇವೆಲ್ಲ ಆಗ್ತವೆ, ಕಾರ್ಪೊರೇಟ್ ಕಲ್ಚರ್ನಲ್ಲಿ. ಯಾಕಂದ್ರೆ ನಾನು ಒಬ್ಬ ವೈದ್ಯನಾಗಿ ಸತ್ಯವನ್ನು ನಿಮ್ಮ ಮುಂದೆ ನುಡಿಬೇಕು. ಕೆಲವು ಸಮಯ ಹಂಗೆ ಆಗ್ತವೆ, ಅದಕ್ಕೆ ಅವಕಾಶ ನೀವು ಕೊಡಬೇಡಿ. ಮಾಡೋರಿಗೂ ಕೂಡ ನಾನೊಬ್ಬ ಸೀನಿಯರ್ ಡಾಕ್ಟ್ರಾಗಿ ಅಡ್ವೈಸ್ ಮಾಡಬಲ್ಲೆ. ಒಬ್ಬ ಯಂಗ್ ENT ಸರ್ಜನ್ಗೆ ಅನ್ನೆಸರಿ ಟಾನ್ಸಿಲೆಕ್ಟಮಿ ಮಾಡಬೇಡಪ್ಪ. ಅದಕ್ಕೆ ಇಂಡಿಕೇಷನ್ ಇದ್ದರೆ, ನಮ್ಮ ಭಾಷೆಯಲ್ಲಿ ಯಾವುದೇ ಒಂದು ಆರ್ಗನ್ ತೆಗಿಬೇಕಾದ್ರೆ ಅದಕ್ಕೆ ಇಂಡಿಕೇಷನ್ ಅಂತೀವಿ. ನೀವು ಕೂದಲು ತೆಗಿಲಿಕ್ಕೂ ಇಂಡಿಕೇಷನ್ ಇಲ್ಲ. ಇದುವರೆಗೂ ಯಾವುದೇ ನಾವು ಬುಕ್ನಲ್ಲಿ ನಿಮ್ಮ ಮೂಗಿನಲ್ಲಿ ಇರೋ ಕೂದಲು ತೆಗೆಸ್ಕೊಳ್ಳಿ ಅಂತ ಹೇಳಿಲ್ಲ. ಅದರಿಂದ ನಾನು ಹೇಳ್ದಿದ್ದ ಮೇಲೆ ನೀವು ತೆಗೆಸ್ಕೋಬೇಡಿ. ಯಾರೊಬ್ಬರು ನಾಲೆಡ್ಜ್ ಇಲ್ದಿರೋಂಥ ಒಬ್ಬರು ಬ್ಯೂಟಿಷಿಯನ್ ತೆಗಿತಾನೆ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ದಯವಿಟ್ಟು ಮಾಡಿಸ್ಕೋಬೇಡಿ. ಇಂಥ ವಿಚಾರಗಳು ಎಷ್ಟು ಸರಳ. ನಿಮ್ಗೆ ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ತೀನಿ ನಾನು. ಮೂಗು ಕಂಬ ಇದೆಯಲ್ಲ, ಬ್ರಿಡ್ಜ್ ಅಂತೀವಿ, ನೇಸಲ್ ಬ್ರಿಡ್ಜು. ಒಂದು ಸೈಡ್ಗಿದ್ರೆ DNS ಅಂತೀವಿ ನಾವು, ಡಿಫ್ಲೆಕ್ಟೆಡ್ ನೇಸಲ್ ಸೆಪ್ಟಮ್ ಅಂತೀವಿ. ನಾವು ಮೂಗಿನಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ನೋಡಿ, ಅನಾಟಮಿ ಬಗ್ಗೆ ನಾವು ಮಾತಾಡ್ತಾ ಇದ್ದೆ, ಎಷ್ಟು ಇಂಪಾರ್ಟೆಂಟು ಅಂದರೆ, ಈ ಕಂಬ ಸೊಟ್ಟಗಿದ್ರೂ ಕೂಡ 18 ವರ್ಷ ತುಂಬವರೆಗೂ ನಾವು ಅದಕ್ಕೆ ಆಪ್ರೇಷನ್ ENT ಸರ್ಜನ್ ಮಾಡಲ್ಲ. ಯಾಕಂದರೆ ಮೂಗಿನ ಶೇಪ್ ಚೇಂಜ್ ಆಗುತ್ತೆ ಅಂತ 18 ವರ್ಷದವರೆಗೂ ಕಾಯ್ದು ಆಮೇಲೆ ಅದನ್ನು ಸೆಪ್ಟಲ್ ಕರೆಕ್ಷನ್ ಅಂತ ಮಾಡ್ತೀವಿ. ಇಂಥ ವಿಚಾರಗಳು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಪಾಠ ಮಾಡ್ತೀವಿ. ಇವತ್ತಿನ ನನ್ನ ಆಸೆ ಏನಂದರೆ, ಇಂಥ ಸರಳ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್. ಅದು ನಿಮ್ಮನ್ನು ತಲುಪಲಿ ಅನ್ನೋದಕ್ಕೋಸ್ಕರಾಗಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಾನು ನನ್ನ ಇಬ್ಬರು ಮಿತ್ರರ ಹೆಸರು ಹೇಳ್ತೀನಿ. ನಮ್ಮ ಬಸವರಾಜು ಮತ್ತು ನಮ್ಮ ಲಾವಣ್ಯ ಅವ್ರ ಜೊತೆ ಸೇರಿಕೊಂಡು ನಮ್ಮ ಕರ್ತವ್ಯ ಇದು. ನಮ್ಮ ಮೂವರ ಎಫರ್ಟ್ನಿಂದ ಜನಸಾಮಾನ್ಯರಿಗೆ ಇಂಥ ಸಾಮಾನ್ಯ ಜ್ಞಾನ, ಆದರೆ ಭಾಳ ಮುಖ್ಯವಾದ ಜ್ಞಾನ ನಿಮಗೆ ತಲುಪಲಿ ಅಂತ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಅನೇಕ ಇಂಥ ವಿಚಾರಗಳನ್ನ ನಿಮ್ಮ ಮುಂದೆ ಪದೇ ಪದೇ ತರ್ತೀನಿ. ದಯವಿಟ್ಟು ಕಾಯಿರಿ. ನಿಮಗೆ ಖುಷಿ ಆಗಬೇಕು, ಎಲ್ಲೂ ನಿಮಗೆ ಬೋರ್ ಆಗಬಾರ್ದು. ಬಟ್ ವಿಜ್ಞಾನ ಎಷ್ಟು ಸರಳ, ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವಂದನೆ. ಥ್ಯಾಂಕ್ ಯು ವೆರಿ ಮಚ್.